ಉಡುಪಿ ಜಿಲ್ಲೆಯ ಹಲವೆಡೆ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು ಅಲ್ಲಿನ ನದಿಗಳು ಕೂಡ ತುಂಬಿ ಹರಿಯುತ್ತಿವೆ. ಇನ್ನು ನದಿ ನೀರು ಮನೆಗಳಿಗೆ ಕೂಡ ನುಗ್ಗಿದ್ದು ದೋಣಿಗಳ ಮುಖಾಂತರ ಅಲ್ಲಿಯ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಮತ್ತೊಂದು ಕಡೆ ಕೊಚ್ಚಿ ಹೋಗ್ತಿದ್ದಂತಹ ಬೈಕ್ ಸವಾರನನ್ನ ರಕ್ಷಣೆ ಮಾಡಲಾಗಿದೆ. ವರುಣನ ಆರ್ಭಟಕ್ಕೆ ಕೃಷ್ಣನಗರಿ ತಂಡ. ಉಡುಪಿ ಜಿಲ್ಲೆಯಲ್ಲಿ 2 ದಿನ ಆರೆಂಜ್ ಅಲರ್ಟ್. ಬೈಂದೂರು ನದಿಗಳ ಅಬ್ಬರಕ್ಕೆ ಗ್ರಾಮಗಳು ಜಲಾವೃತ. ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಮಳೆ ಆರ್ಭಟ ನಡೆಸಿದೆ. ಬೈಂದೂರು ತಾಲೂಕಿನಲ್ಲಿ ಎಡಬಿಡದೆ ಮಳೆಯಾಗಿದ್ದು ಸೌಪರ್ಣಿಕ, ಸುಮನಾವತಿ, ಸಂಕದಗುಂಡಿ, ಎಡಮಾವಿನ ಹೊಳೆ ತುಂಬಿ ಹರಿದಿದೆ. ನದಿ ಪಾತ್ರದ ನಾಡ, ನಾವುಂದ, ಮರವಂತೆ, ಬಡಾಕೆರೆ, ಬಿಜೂರಲ್ಲಿ ನೆರೆ ಕಾಣಿಸಿಕೊಂಡಿದೆ. ಗ್ರಾಮದ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೈಂದೂರು ಭಾಗದಲ್ಲಿ ಬಿದ್ದ ಭಾರೀ ಮಳೆಗೆ 100 ಎಕರೆ ಗದ್ದೆ ತೋಟ ಜಲಾವೃತ ಆಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರೀ ಮಳೆ ಬಿದ್ದ ಕಾರಣ ನಾವುಂದ ಪ್ರದೇಶಗಳಲ್ಲಿ ರಸ್ತೆಗಳು ಜಲಾವೃತಗೊಂಡವು. ಕುಬ್ಜಾ ಚಕ್ರ ನದಿ ತುಂಬಿ ಹರಿದ ಕಾರಣ ಹಲವು ಮನೆಗಳಿಗೂ ಜಲ ದಿಗ್ಬಂಧನ ಉಂಟಾಯಿತು. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗಿದೆ. ಪ್ರಮುಖವಾಗಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ಪಶ್ಚಿಮ ಘಟ್ಟದ ತಪ್ಪಲು ಸುತ್ತಮುತ್ತಲಿನ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬಿದ್ದಿರೋದ್ರಿಂದ ಆ ಎಲ್ಲಾ ನೀರು ನದಿಯ ಪಾತ್ರಗಳಲ್ಲಿ ತುಂಬಿ ಹರಿತಾ ಇರೋದ್ರಿಂದಾಗಿ ಬೈಂದೂರು ತಾಲೂಕಿನಲ್ಲಿ ವಿಪರೀತ ನೆರೆಯ ವಾತಾವರಣ ಕೆಲವು ಕಡೆ ಕಂಡು ಬಂದಿರುವಂಥದ್ದು. ವರ್ಷಕ್ಕೆ ಒಂದು ಬಾರಿ ಸಾಲ್ಬುಡ, ನಾವುಂದ ಭಾಗದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗ್ತದೆ. ಈ ಬಾರಿ ಕೂಡ ಹಳಗೇರಿ ಅನ್ನುವಂಥ ಪ್ರದೇಶಗಳಲ್ಲಿ 8-10 ಮನೆಗಳಿಗೆ ನೀರು ನುಗ್ಗಿರುವಂಥ ದೃಶ್ಯಗಳನ್ನು ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ನೀರಿನ ಮಟ್ಟ ಹೆಚ್ಚಾದರೆ ಅಲ್ಲಿ ಜನರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಗಳನ್ನು ತೆಗೆಯುವ ಹಿನ್ನೆಲೆಯಲ್ಲಿ ಕೂಡ ಮಾತುಕತೆಯನ್ನು ತಹಶೀಲ್ದಾರರು ಮತ್ತು ಶಾಸಕ ಗುರುರಾಜ್ ಗಂಟಿಹೊಳೆ ಮಾಡಿರುವಂಥದ್ದು. ಪ್ರಮುಖವಾಗಿ ಬೈಂದೂರು ಭಾಗಗಳಲ್ಲಿ ಹರಿಯುವಂಥ ಕುಬ್ಜಾ, ಚಕ್ರ ನದಿಗಳು ತುಂಬಿ ಹರಿಯುವುದರಿಂದ ಸುತ್ತಮುತ್ತಲ ದೇವಸ್ಥಾನಗಳಿಗೂ ನೀರು ಬಂದಿದೆ. ಒಂದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮತ್ತು ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ನೀರು ಬಂದಿರುವಂತಹ ಘಟನೆಗಳು ನಡೆದಿರುವಂಥದ್ದು. ಪ್ರಮುಖವಾಗಿ ಬೈಂದೂರು ತಾಲೂಕಿನಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿ ಭಾರಿ ಮಳೆ ಬೀಳಬೇಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಗದ್ದೆಗಳೆಲ್ಲ ಜಲಾವೃತ ಆಗಿರುವಂಥದ್ದು. ಕಳೆದ ಬಾರಿ ಕೂಡ ಇಲ್ಲಿಂದ 8-10 ಮನೆಯವರನ್ನ ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಗಳು ನಡೆದಿತ್ತು. ಇವತ್ತು ಕೂಡ ವಿಪರೀತವಾದ ಮಳೆ ಮುಂದುವರೆದರೆ ಶಿಫ್ಟ್ ಆಗೋದಕ್ಕೆ ಸಿದ್ಧ ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. 100 ಎಕರೆ ಎಲ್ಲೆಲ್ಲಿ ನಾಟಿ ಮತ್ತು ಬಿತ್ತನೆಯನ್ನ ಮಾಡಿದ್ರು ಅವೆಲ್ಲವೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಜಿಲ್ಲೆಯಲ್ಲಿ ಕೊಂಚ ಮಳೆ ಇಳಿಮುಖ ಆಗಿದೆ. ಮುಂದಿನ 2 ದಿವಸ ಆರೆಂಜ್ ಅಲರ್ಟ್ ಅನ್ನ ಜಿಲ್ಲೆಯಲ್ಲಿ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಜನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಕಳೆದ 3-4 ದಿವಸಗಳಿಂದ ನಿರಂತರವಾಗಿ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ ಮತ್ತು ಎಲ್ಲೆಲ್ಲಿ ಯಾವ ಭಾಗಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಮಳೆ ಬೀಳ್ತದೆ ಆ ಭಾಗಗಳಲ್ಲಿ ರಜೆಯನ್ನು ಕೊಡಬಹುದು ಅಂತೇಳಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ಬಿಒಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2 ದಿವಸ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಳೆ ನೀರಲ್ಲಿ ಕೊಚ್ಚಿ ಹೋದ ಬೈಕ್, ಸ್ಥಳೀಯರಿಂದ ಯುವಕರ ರಕ್ಷಣೆ. ಬಡಾಕೆರೆಯಲ್ಲಿ ನದಿ ನೀರು ರಸ್ತೆಗೆ ಹರಿದಿದ್ದು ನೀರಿನ ರಭಸಕ್ಕೆ ಬೈಕ್ ಸಮೇತ ಸವಾರರು ಕೊಚ್ಚಿ ಹೋಗಿದ್ರು. ಸ್ಥಳೀಯರು ಯುವಕರನ್ನು ರಕ್ಷಣೆ ಮಾಡಿದ್ದಾರೆ. ಆದ್ರೆ ಬೈಕ್ ನೀರಲ್ಲಿ ಕೊಚ್ಚಿ ಹೋಗಿದೆ. ಪ್ರತಿ ವರ್ಷ ಮಳೆಗಾಲ ಬಂದರೆ ನಾವುಂದ ಗ್ರಾಮಕ್ಕೆ ಸಮಸ್ಯೆ ತಪ್ಪಿದ್ದಲ್ಲ. ಸಾಲ್ಬುಡ, ಬಡಕೆರೆ ಭಾಗದಲ್ಲಿ ರಸ್ತೆಯ ಮೇಲೆಲ್ಲ ನೀರು ಹರಿದು ಜನಜೀವನ ದಿಗ್ಬಂಧನಕ್ಕೊಳಗಾಯಿತು. ರಸ್ತೆ ದಾಟಲಾಗದ ಕಾಲೇಜು ವಿದ್ಯಾರ್ಥಿಗಳನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ನಗರ ಭಾಗಕ್ಕೆ ಕರೆತಂದ್ರು. ಸಾಲ್ಬುಡ, ಬಡಕೆರೆ ಭಾಗದಲ್ಲಿ ಗ್ರಾಮಸ್ಥರ ರಕ್ಷಣೆಗೆ 3-4 ದೋಣಿಗಳನ್ನು ಮೀಸಲಿರಿಸಲಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಮಳೆಯಾದರೆ ಬೈಂದೂರು ಜಲಾವೃತ ಆಗುತ್ತದೆ. ಜಿಲ್ಲೆಯಲ್ಲಿ ಮುಂದಿನ 2 ದಿನ ಆರೆಂಜ್ ಅಲರ್ಟ್ ವಿಸ್ತರಿಸಲಾಗಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.